ಎಲ್ಲವೂ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದರೊಳಗೆ ವಿಶೇಷವಾಗಿ ಇಲ್ಲಿಯ ಜಿಲ್ಲಾಧಿಕಾರಿ ನಾನು ಆತನ ತುಂಬ ವರ್ಷ ಗೊತ್ತಿದೆ. ನಾನು ಕಾರಜೋಳರು ಯಾವಾಗೂ ಮಾತಾಡ್ತಾ ಇರ್ತೀವಿ. ಒಬ್ಬ ಇಲ್ಲಿ SLO ಇದ್ದಾನೆ, ಬರೋ ಬುದ್ಧಿವಂತ ಇದ್ದಾನೆ. ಯಾಕೋ ಈ ಸಾರಿನೇ ಒಂದು ಸ್ವಲ್ಪ ಹಿಂದೆ ಮುಂದೆ ಹೊಡಿತಾವನು, ಯಾಕೆ ಅಂತ ಗೊತ್ತಿಲ್ಲ. ಅದು ನಂಗೆ ಗೊತ್ತಿಲ್ಲ, ಅದು ಆಗಬಾರ್ದು. ಒಬ್ಬ SLO ಅವನ ಜವಾಬ್ದಾರಿ ಅನ್ನೋದಕ್ಕೆ ಈ ಪ್ರಾಜೆಕ್ಟ್ಗೆ ಅವನೇ ಮೈನು. ಅವನೇನು ಮಾಡದೆ ಹೋದರೆ ಕಷ್ಟ ಆಗೋಯ್ತದೆ. ಅದಕ್ಕೆ ನಾನು ಅವ್ರಿಗೆ ಒಬ್ಬ ಮಂತ್ರಿಯಾಗಿ ಎಲ್ಲೋ ಒಬ್ಬ ಸ್ನೇಹಿತನಾಗಿ ಹೇಳಿದ್ದೀನಿ, ಇದು ಮಾಡಲಿಲ್ಲ ಅಂದರೆ ನನಗೆ ಪೆನ್ ಎತ್ತೋದು ಗೊತ್ತು, ಏನೆಲ್ಲ ಮಾಡೋದು ಇತ್ತು, ಅದಕ್ಕೆ ಅವಕಾಶ ಬೇಡ. ಜನರಿಗೆ ಬಹುದಿನದ ಒಂದು ಕೋರಿಕೆ ಇದೆ, ಅದನ್ನು ಮುಗಿಸೋಣ ಸೂಚನೆ ಕೊಟ್ಟಿದ್ದಾರೆ. ನನಗೆ ಅದು ಪೂರ್ತಿ ಮಾಹಿತಿ ಇರಲಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಚಂದ್ರಪ್ಪನವರು, ಕಾರಜೋಳರು ಸಾಹೇಬ್ರು ಇದ್ದರೆ ಅವರು ಕೂಡ ಹೋಗ್ತಾರೆ, ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಹೋಗ್ತಾರೆ. ಇನ್ನು 2-3 ದಿವಸದಲ್ಲಿ ಅವರು ನಮಗೆಲ್ಲರಿಗೂ ಕೂಡ ಒಂದು ರೀತಿ ನಡೆದಾಡುವ ದೇವರಿದ್ದಾರೆ. ಹಾಗಾಗಿ ಅವ್ರಿಗೇನೋ ಬೇರೆ ಏನು ಉದ್ದೇಶ ಇಲ್ಲ. ಈ ಭಾಗದಲ್ಲಿ ಒಳ್ಳೇದಾಗಬೇಕು, ಸಿರಿಗೆರೆ ಬರ್ತಕ್ಕಂಥ ಭಕ್ತರಿಗೂ ಕೂಡ ಅನಾನುಕೂಲ ಆಗಬಾರ್ದು. ಅದಕ್ಕೆ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅನ್ನೋದಿದೆ. ಸಿದ್ದೇಶಣ್ಣ ಅವರು ಇವಾಗ ದೂರವಾಣಿ ಮುಖ್ಯಣ್ಣನು ಕೂಡ ಮಾತಾಡ್ತಾ ಹೇಳಿದ್ರು. ಅವ್ರ ಮಗನೂ ಕೂಡ ಬಂದಿದ್ದಾರೆ. ನನಗನ್ನಿಸ್ತದೆ ನಾನು ನೀವು ಹೋಗು ಅಂದರೆ ನಾನು ಹೋಗೋನಲ್ಲ, ಈ ಯೋಜನೆ ಮುಗಿಸೋನೆ. ಹಾಗಾಗಿ ನಾವು ಸ್ವಲ್ಪ ಇಲ್ಲ, ಈಗಾಗಲೇ ಮೇನ್ ಸ್ಟೇಷನ್ನ ನಾವು ಯಾವುದಾದ್ರು ಲಕ್ಷ್ಮೀ ಸಾಗರದಲ್ಲಿ ಮಾಡಿದ್ದಾರೆ. ಸ್ವಾಮೀಜಿರವರು ಅದು ನಮಗೆ ಸಿರಿಗೆರೆ ಒಂದು ಮೊದಲೇ ಹಿಂದೆ ಚರ್ಚೆ ಮಾಡಿದಾಗ ರಾಜ್ಯ ಸರ್ಕಾರನೇ ಅದಕ್ಕೆ ನಾವು ಅದೆಲ್ಲ ಅಂಥವೆಲ್ಲ ಗಡಿಗಳನ್ನು ಗುರುತಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳು. ಆ ರಾಜ್ಯ ಸರ್ಕಾರ ಗುರುತಿಸಿದ ಜಾಗನ ನಾವೇನು ಮಾಡ್ತೀವಿ, ಡೆವಲಪ್ ಮಾಡ್ತೀವಿ. ಪೂರ್ತಿ ನಮಗಿಲ್ಲ, ಇದು ಪೂರ್ತಿ ನಮಗಿದ್ರೆ ಕಥೆನೇ ಬೇರೆ ಮಾಡಿರೋ 1.5 ವರ್ಷದಲ್ಲಿ ಇಷ್ಟೊತ್ತಿಗೆ ಏನೆಲ್ಲ ಆಗಿರೋದು. ಹಾಗಾಗಿರೂ ಕೂಡ ಕೇಳೋಣ ಸ್ವಾಮೀಜಿಯವ್ರು ಏನು ಹೇಳ್ತಾರೋ. ಅದಾದಮೇಲೆ ಸಾಧಕ ಬಾಧಕಗಳು ನೋಡಿ ಏನು ಬೇಕೋ ತೀರ್ಮಾನ ಮಾಡೋಣ. ಅಭಿವೃದ್ಧಿಗೋಸ್ಕರ ಸಂಕೇತ ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆ ಇದೆ. 52,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕ ರಾಜ್ಯಕ್ಕೆ ಈ ಬಾರಿ ನಮಗೆ ಆಯೋಗದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೂಡ ಈ ಭಾಗದ ಒಬ್ಬ ಅಭಿಮಾನಿಯಾಗಿ ಬಂದಿದ್ದೇನೆ. ಆದ್ದರಿಂದ ದಯವಿಟ್ಟು ಇದಕ್ಕೆ ನೀವು ಗುತ್ತಿಗೆದಾರರಾಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ನಿಮ್ಮ ಮರ್ಸಿಯನ್ನು ನಮ್ಮ ಹತ್ರ ಇಲ್ಲ. ನೀವೇನಾದರೂ ಇನ್ನು 3 ತಿಂಗಳೊಳಗಡೆ ಇದನ್ನು ಏನು 10% ಇರೋದನ್ನ 50-60%ಗೆ ಹೋಗದೆ ಹೋದರೆ ದಯವಿಟ್ಟು ನಾನು ಸ್ವಲ್ಪ ಎಲ್ಲವೂ ಮಾಡ್ತೀನಿ. ಅದಕ್ಕೆ ಅವಕಾಶ ಕೊಡಬೇಡ್ರಿ. ಕೆಲಸ ಮುಗಿಸಿ. ಸರ್ಕಾರ, ಭಾರತ ಸರ್ಕಾರ, ರಾಜ್ಯ ಸರ್ಕಾರ ದೇಶಕ್ಕೆ ಅಭಿವೃದ್ಧಿ ಆಗಬೇಕು ಅಂದರೆ ಮೋದಿಜಿಯವರ ಒಂದು ಕನಸು. ಕರ್ನಾಟಕವು ಕೂಡ ಆ ಪಂಕ್ತಿಯಲ್ಲಿ ಹೋಗಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಸಹಕಾರ ಮಾಡಿ. ಡಿಸೆಂಬರ್ 2027 ರಾಯದುರ್ಗ, ತುಮಕೂರು, ದಾವಣಗೆರೆ ಎರಡನ್ನೂ ಮುಗಿಸ್ಬೇಕು ಅನ್ನೋ ಆಸೆ ಇದೆ. ಅದ್ರ ಜೊತೆಯಲ್ಲಿ ಗದಗ, ವಾಡಿ ಬೇರೆ ಬೇರೆ ಸುಮಾರವೇ ಎಲ್ಲವನ್ನು ಕೂಡ ಮುಗಿಸ್ತೀವಿ. 35-40 ವರ್ಷದಿಂದ ಸುಮ್ಮನೆ ಬಾಯಿ ಬಾತಲ್ಲಿ ಹೇಳ್ಕೊಂಡಿದ್ದಂಥ ಜನ ಇವತ್ತೆಲ್ಲ ಒಂದು ಕಡೆ ಮಾತಾಡಕ್ಕೆ ಹೋಗ್ತಾರೆ. ಅದಕ್ಕೆ ನಾವು ಬೆಲೆ ಇಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆ ಇದೆ. ಯಾರು ಮಾಡಿದ್ರು ಯೋಜನೆ ಅನ್ನೋದನ್ನು ಮರೆತು ಆ ಯೋಜನೆ ಪೂರ್ತಿ ಮಾಡಬೇಕು ಅನ್ನೋ ಸೂಚನೆ ಇದೆ. ಆದ್ದರಿಂದ ಈ ಯೋಜನೆಯನ್ನು ಪೂರ್ತಿ ಮಾಡೋದ್ರ ಜೊತೆಯಲ್ಲಿ ಈ ಭಾಗದ ಜನರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ದೊಡ್ಡ ಸಂದೇಶ, ಕೊಡುಗೆ, ಅಭಿವೃದ್ಧಿಗೆ ಮತ್ತೊಂದು ಹೆಸರಾಗಿ ರೈಲ್ವೆ ಇಲಾಖೆ ಇದಕ್ಕೆ ಒಂದು ಕೊಡುಗೆಯನ್ನು ಈ ಭಾಗದ ಜನರು ಕೊಡ್ತಾರೆ. ನಾನು ಕೊನೆಯಲ್ಲಿ ರೈತರಿಗೆ ವಿನಂತಿ ಮಾಡೋದು ಇಷ್ಟೇ, ಸಣ್ಣ ಪುಟ್ಟದಕ್ಕೆ ಇಶ್ಯೂ ಮಾಡಬೇಡಿ. ಒಳ್ಳೆ ಯೋಜನೆ ಇದೆ, ಅದಕ್ಕೆ ಸಹಕಾರ ಕೊಡಿ. ಸರ್, ಹದ್ದುಬಸ್ತಲ್ಲಿ ಸ್ವಲ್ಪ ಅವರಲ್ಲಿರೋ ಜಗಳನ ಮುಚ್ಕೊಳ್ಳೋಕ್ಕೆ ಇಷ್ಟೊಂದು ಕಪಟ ನಾಟಕ ಆಡ್ತಕ್ಕಂಥ ವ್ಯವಸ್ಥೆ ಪ್ರಪಂಚದಲ್ಲಿ ನನ್ನ 50 ವರ್ಷದ ರಾಜಕಾರಣದಲ್ಲಿ ನೋಡಿರಲಿಲ್ಲ, ನಾನು ಕೇಳಿರಲಿಲ್ಲ. ನಾನು ಕೂಡ ಸಾಕಷ್ಟು ವಜಲ್ಗಳನ್ನು ನೋಡಿದ್ದೀನಿ. ಇಂಥ ಕಿಲಾಡಿಗಳು ನಾನು ನೋಡೇ ಇಲ್ಲ. ಒಬ್ರಿಗಿನ ಒಬ್ರು ಕಿಲಾಡಿಯಾಗಿ ಜನರು ದಾರಿ ತಪ್ಪಿಸಿ ಎಲ್ಲ ಒಂದು ಕಡೆ ತಬ್ಬಲಿ ನೀನಾದೆ ಮಗನೆ ಅಂದ ಪರಿಸ್ಥಿತಿ ಇದೆ. ಇದಕ್ಕೆ ತುಂಬ ದಿನ ನಡೆಯೋದಿಲ್ಲ, ಅಂತ್ಯ ಆಗೋ ಕಾಲನೂ ಬರ್ತಾ ಇದೆ.